ಯಾವ ಊರು ತಾತ ನಿಮ್ದು? ನಮ್ದು ಚಿತ್ರದುರ್ಗ ಜಿಲ್ಲೆ ಹಾ, ಹಿರಿಯೂರು ತಾಲೂಕು ಐಮಂಗಳ ಹೋಬಳಿ ಕೇಶವರಪ್ಪ ಗ್ರಾಮ. ಸ್ಟೈಲ್ ನೋಡಿ ಸರ್. ನೇರವಾಗಿ ವಿ ಪಿ ಸರ್ ಹತ್ರ ಕೇಳಲ್ಲ ತಾತ, ಹೆಂಗಿತ್ತಂತ ಕೇಳ. ಓಕೆ ಯಾ ಓಕೆ ವಿ ಪಿ ಸರ್. ಸಾರೆಗಮ ಪಾಕ್ ಬರಬೇಕು ಅಂತ ಯಾಕೆ ನಿಶ್ಚಯ ಮಾಡಿದ್ರಿ? ನಾನು ಸುಮಾರು 2 ಎಪಿಸೋಡ್ ನೋಡಿದೆ ಸರ್. 2 15 ಮತ್ತು 16 2 ಸೀಸನ್ ನೋಡಿದ್ರಿ? 2 ಸೀಸನ್ ನೋಡಿದೆ. ಆಮೇಲೆ ಎಲ್ಲರೂ ಎಲ್ಲ ಹಾಡ್ತಾರಲ್ಲ, ನಾನು ಯಾಕೆ ಹಾಡಬಾರ್ದು ಅಂತ ನನಗೆ ಸ್ವಲ್ಪ ಅಷ್ಟೇ, ಆಸೆ ಅಷ್ಟೇ. ಬಿಟ್ಟಿದೆ. ಆಗ ಈ ಆಡಿಷನ್ನು ನಮ್ಮ ಚಿತ್ರದುರ್ಗದಲ್ಲಿ ಇದ್ದಾಗ ನಮ್ಮ ಹುಡುಗರು ಹೇಳಿದ್ರು, ಇವತ್ತು ಚಿತ್ರದುರ್ಗದಲ್ಲಿ ಆಡಿಷನ್ ಇದೆ, ಹೋಗಿ ಆಡಿ ಬರೋಣ ಅಂತ. ಏ ಬಿಡಪ್ಪ, ನಮ್ಮಂತರ್ನೆಲ್ಲ ಎಲ್ಲಿ ತಾಂಬ್ತಾರೆ, ಬೆಂಗಳೂರಾಗ ಎಂತೆಂಥ ಕಲಾವಿದರು ಅದಾರೆ, ನಾವು ₹1 100 ಪೈಸಾ ಮಾಡಿ ಆ ಪೈಸನ 100 ಮಾಡಿದ್ರು ಅದಕ್ಕೂ ನಾವು ಸಾಟಿ ಇಲ್ಲ ಅಂತಾರೆ. ನಾವು ಹಾಕಿದ್ರೆ ನಮ್ಮ ತಗೊಂತಾರೆ ಅಂದ್ರೆ ಏನು, ಹೆಂಗನಾಗ್ಲಿ ಹಾಕಿ ಬರೋಣ ಅಂದರು. ಓದೆ ಆಡದೆ ಬಂದೆ, ಅದನ್ನ ಕಿವಿಯಕ್ಕೂ ಹಾಕೊಂಬಿಡಲಿಲ್ಲ ನಾನು. ಆಮೇಲೆ ಬೆಂಗಳೂರಿಂದ ನಿಮ್ದು ಸೆಲೆಕ್ಟ್ ಆಗೈತೆ ಬರಬೇಕು ಅಂತ ಅಂದ್ರು. ಇಲ್ಲಿ ಬಂದೆ, ಇಲ್ಲಿ ಆಡದೆ, ಇಲ್ಲಿ ಸೆಲೆಕ್ಟ್ ಆಗೈತೆ ಅಂದರು. ಆಗ ಕೇಳೋ ಹೊತ್ತಿಗೆ ನೀವು ನಿಮ್ಮ ಜಿಲ್ಲೆಯಿಂದ ನೀವು ಒಬ್ಬರೇ ಸೆಲೆಕ್ಟ್ ಆಗಿರೋದು ಅಂದರು. ಆದರೆ ನಾನು ರಂಗಭೂಮಿ ಕಲಾವಿದ ಸರ್. ನಾನು ಸುಮಾರು ಪೌರಾಣಿಕದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳು ಮಾಡಿದ್ದೀನಿ. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಡಿರೋದು ಅಂದರೆ ಹಿರಣ್ಯಕಶಿಪುನ ಪಾತ್ರ ಸೂಪರಾಗಿ ಮಾಡ್ತೀನಿ. ಗೋವರ್ಧನ್ ಸರ್, ಒಂದು ಸಣ್ಣ ಪ್ರಶ್ನೆ, ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಕೇಳಿ. 70 ವರ್ಷಗಳ ಈ ಒಂದು ಅವಧಿಯಲ್ಲಿ ಎಷ್ಟೋ ಕಲಾ ಸೇವೆ ಮಾಡಿದ್ದೀರಾ, ಜೀವನದಲ್ಲಿ ಏರಿಳಿತಗಳನ್ನೆಲ್ಲ ನೋಡಿರ್ತೀರಾ. ಈಗ ಒಂದು ವೇಳೆ ಈ ಸ್ಪರ್ಧೆಯಲ್ಲಿ 2 ಪ್ರಶ್ನೆ ತಮಗೆ, ದಯವಿಟ್ಟು ನಾವು ಯಾಕೆ ನಿಮ್ಮನ್ನ ಆಯ್ಕೆ ಮಾಡಬೇಕು ಅನ್ನೋದಕ್ಕೂ ನೀವೇ ಉತ್ತರ ಕೊಡಿ. ನನ್ನ ಅನುಭವದ ಪ್ರಕಾರ ಹೇಳಬೇಕು ಅಂದರೆ, ನಾನು ರಂಗಭೂಮಿ ಹಾಡೇ ಹಾಡ್ಕೊಂಡ್ಬಂದಿದ್ದು. ಆಡಿಷನ್ನಲ್ಲೂ ಕೂಡ ರಂಗಭೂಮಿ ಹಾಡಾಡಿದ್ದೆ, ಇಲ್ಲಿನೂ ರಂಗಭೂಮಿ ಹಾಡಾಡಿದ್ದು. ಮೇಲಾಗಿ ವಯಸ್ಸು 70 ಹತ್ತತ್ರ ಇರೋದ್ರಿಂದ ಸಗಬೋದೇನೋ ಒಂದು ನಂಬಿಕೆ ಮೇಲೆ ನಾನು ಇಲ್ಲಿ ಬಂದು ಹಾಡಿದೆ. ಆಮೇಲಾಗಿ ಇಲ್ಲಿ ಬರೋ ಉದ್ದೇಶನೇ ಬೇರೆ ಇತ್ತು. ನಮ್ಮೂರಲ್ಲಿ ಕೆಲವರೆಲ್ಲ ನನ್ನ ತುಂಬ ಹೀಯಾಳಿಸಿದ್ರು. ಈ ವಯಸ್ಸಿನಲ್ಲಿ ನಿನಗೆ ಯಾಕೆ ಬೇಕು ಇಂಥದ್ದೆಲ್ಲ, ಎಂತೆಂಥ ಕಾಲವಿದ್ರೆ ನಿನ್ನ ತಗೊಂಡ್ಬಿಡ್ತಾರ ದೊಡ್ಡ ಮನುಷ್ಯನ ಅಂತ. ಮೊನ್ನೆ ಸೆಲೆಕ್ಟ್ ಆಗಿ ಹೋದಾಗ ಅವರೆಲ್ಲ ತಲೆ ಕೇಳ್ಕೊಂಡ್ರಿ ಹಿಂಗೆ. ನಾನು ಇದೇ ಮೊದಲೇ ಸಾರಿನೇ ನಾನು ಆಡಿಷನ್ಗೆ ಚಿತ್ರದುರ್ಗದಲ್ಲಿ ಹೋಗಿದ್ದು. ನನಗೆ ಗೊತ್ತೇ ಇಲ್ಲ, ಸುಮ್ಮನೆ ಆಡಿದೆ, ಬಂದೆ, ಸೆಲೆಕ್ಟ್ ಆಯ್ತು, ಇಲ್ಲಿ ಬಂದೆ. ಈಗ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿದೆ, ಮುಂದೆ ಕರ್ಕೊಂಡೋದ್ರೆ ಹೋಗ್ತೀನಿ, ಕೈ ಬಿಟ್ರೆ ಊರಿಗೆ ಹೋಗ್ತೀನಿ. ಇನ್ನೊಂದು ಕಡೆ ಪ್ರಶ್ನೆ, ನಾವು ಕಲೀಲಿಕ್ಕೆ ಸೋಲು ಗೆಲುವು ಇದನ್ನ ಹೇಗೆ ನೋಡ್ತೀರಾ ನೀವು ಈ ವಯಸ್ಸಲ್ಲಿ? ಜೀವನದಲ್ಲಿ ಸೋತು ಗೆಲ್ಲಬೇಕೆ ಹೊರತು ಗೆದ್ದು ಸೋಲ್ಬಾರ್ದು. ನಾನು ಸುಮಾರು 1970 ಇಸ್ವಿಯಿಂದ ನಾನು ಕಲಾವಿದನೇ. ಆದರೆ ನಾನು ಜೀವನದಲ್ಲಿ ಕಷ್ಟಪಟ್ಟಿನಂದರೆ ಅಷ್ಟಿಷ್ಟೆಲ್ಲ ಹೇಳಬಾರ್ದು. ಅದನ್ನು ಈ ವೇದಿಕೆ ಮೇಲೆ ನಾನು ಹೇಳ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಯಾಕೆ ಅಂತಂದರೆ ಅದರಿಂದ ನಮ್ಮ ಫ್ಯಾಮಿಲಿ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಆ ಉದ್ದೇಶದಿಂದ ನನ್ನ ಕಷ್ಟ ನಷ್ಟಗಳನ್ನು ನಾನು ಹೇಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ನಾನು ಎಲ್ಲೋ ಇರಬೇಕಾಗಿತ್ತು, ಏನೋ ಆಗಬೇಕಾಗಿತ್ತು. ಅದೇನೋ ಬುದ್ಧಿ ಭೂಮಿ ಆಡ್ತೀನಿ ಅಂದರೆ ಅದೃಷ್ಟ ಕತ್ತೆ ಕಾಯಿಸುತ್ತಂತೆ. ಹಂಗಾಯ್ತು ನಮ್ಮ ಲೈಫ್. ನಾವು 10 ಜನ ಅಣ್ಣ ತಮ್ಮಗಳು, ನಾನೇ ಯಜಮಾನಿಕೆ ಮಾಡ್ತಿದ್ದೆ. ಆಮೇಲೆ 3 ಜನ ಅಕ್ಕ ತಂಗಿಯರು, ಅವ್ರನ್ನೆಲ್ಲ ನೌಕರಾಗಿರೋರಿಗೆ ಕೊಟ್ಟು ಮದುವೆ ಮಾಡಿ ಕೊನೆಗೆ ನಾನು ಮದುವೆ ಆದೆ. ನಾನು ಮದುವೆ ಆದಕ್ಕಾರೆ ನನ್ನ ಹೆಂಡತಿ ನೋಡ್ದೇನೆ ಅಲ್ಲ, ತಾಳಿ ಕಟ್ಬೇಕಾದ್ರೆ ನೋಡಿದ್ದು ನನ್ನ ಹೆಂಡತಿ. ಈಗ ಬಂದಿದ್ದಾಳೆ. ಅಕಸ್ಮಾತ್ ನೀವೇನಾದ್ರೂ ಈ ಕಾರ್ಯಕ್ರಮಕ್ಕೆ ಬಂದ್ರೆ ನಾವೆಲ್ಲರೂ ಜೀವನ ನೋಡುವಂತಹ ದೃಷ್ಟಿ ಬದಲಾಗುತ್ತೆ. ನಿಮ್ಮಿಂದ ನಿಜವಾದ ಜೀವನ ಹೇಗೆ ಬದುಕಬೇಕು ಅನ್ನೋದು ನೀವು ಹೇಳುವಂಥ ಅನುಭವಗಳನ್ನ ತಿಳ್ಕೊಂಡು ನಾವು ಬದುಕೋದನ್ನ ಕಲಿತೀವಿ. ಖಂಡಿತವಾಗ್ಲೂ ನೀವು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ತೀರಾ ತಾತ. ಓಕೆ 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 ಸಾಹೇಬ್ರ, ಕಾಂಪಿಟಿಷನ್ ಬರೋಣ, ಸ್ಪರ್ಧೆಗೆ ಬರೋಣ ಸಾಹೇಬ್ರ. ತಮ್ಮ ಗಾಯನದಲ್ಲಿ ಶ್ರುತಿ ಎಲ್ಲ ಬಹಳ ಅದ್ಭುತವಾಗಿದೆ. ಮತ್ತೆ ಹಾಡಿನ ಭಾವ, ಅದರಲ್ಲಿರುವಂತಹ ಒಂದು ತಾತ್ಪರ್ಯ, ಅದರ ಸಂದೇಶ ಎಲ್ಲವನ್ನೂ ಬಹಳ ಅಚ್ಚುಕಟ್ಟಾಗಿ ಕೊಟ್ರಿ. ತಾಳ ಅನ್ನೋದು ಸ್ವಲ್ಪ ಹಿಂದೆ ಮುಂದೆ ಇತ್ತು. ಅದಕ್ಕೆ ಒಂದು ಕಾರಣ ಇದೆ ಸ್ವಾಮಿ. ಹೇಳಿ. ನನಗೆ ಈ ಕಿವಿ ಕೇಳಲ್ಲ, ಈ ಕಣ್ಣು ಕಾಣಲ್ಲ. ಅಯ್ಯೋ, ಅದು ಈಗ 8 ವರ್ಷ ಮುಂಚೆ ಆಕ್ಸಿಡೆಂಟ್ ಆಗಿತ್ತು. ಹಂಗಾಗಿ ಕಣ್ಣು ಪೂರ ಕಾಣಲ್ಲ. ಇದು ಕನ್ನಡಕ ತೆಗೆದೆ ಅಂದರೆ ಇದು ಒಂದೇ ಕಾಣೋದು ಕಣ್ಣು, ಇದು ಪೂರ ಕಾಣೋದಿಲ್ಲ. ಕಿವಿನೂ ಕೇಳಲ್ಲ. ಹಂಗಾಗಿ ಅವ್ರು ಎಲ್ಲಿಗೆ ಎತ್ಕೊಂಡ್ರು ಎಲ್ಲಿ ಬಿಟ್ರು ಅಂತ ನನಗೆ ಗೊತ್ತಾಗೋದಿಲ್ಲ. ಸೋ
ನಿಮಗೆ ಒಂದು ಕೆಲಸ ಮಾಡ್ತೀವಿ ನಾವು, ಸ್ವಲ್ಪನಾರು ಕೇಳತ್ತಾ ನಿಮ್ಗೆ? ಸ್ವಲ್ಪ ಸೂಕ್ಷ್ಮವಾಗಿ ಕೇಳತ್ತಾ? ಸೂಕ್ಷ್ಮ ಕೇಳುತ್ತೆ ನಿಮಗೆ ವಿಶೇಷವಾಗಿ ನಾವು ಇನ್-ಇಯರ್ ಪ್ಯಾಕ್ ಅಂತ ಒಂದು ಟೆಕ್ನಾಲಜಿ ಇದೆ, ಅದನ್ನ ನಿಮಗೆ ಕೊಡ್ತೀವಿ ಪ್ರತಿ ವಾರ. ಆ ಇನ್-ಇಯರ್ ಟೆಕ್ನಾಲಜಿಲಿ ಏನಾಗತ್ತೆ, ನಿಮಗೆ ಕಿವಿ ಒಳಗೇನೆ ನಿಮಗೆ ಹೆಡ್ಫೋನ್ ಮೂಲಕ ಮ್ಯೂಸಿಕ್ ಬರುತ್ತೆ. ಆದ್ರಿಂದ ನಿಮಗೆ ತಾಳ ಇನ್ನೂ ಅನುಕೂಲವಾಗಿ ಸಿಗುವಂತ ಒಂದು ಸಂದರ್ಭ ಬರುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ನನಗನ್ಸತ್ತೆ ವೈಯಕ್ತಿಕವಾಗಿ ತಮ್ಮ ಎಲ್ಲ ನೋವಿನ ದಿನಗಳು ಮುಗಿದು ಈ ಕಾರ್ಯಕ್ರಮದಿಂದ, ಈ ಅರಮನೆಯಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಉಲ್ಲಾಸ, ಹೊಸ ಉತ್ಸಾಹ, ಹೊಸ ಆನಂದ ಮೊಳಗಲಿ ಅಂತ ಹೇಳಿ ಇದನ್ನು ಈಗ ಮಹಾಗುರುಗಳೇ, ಏನು ವಿಜಯ್, ಇಂಥ ಹೊಸ ಅನುಭವ ಮೇಲೆ ಹೊಸ ಸವಾಲು, ಹೊಸ ಪರೀಕ್ಷೆ. ನೀನು ಹೇಳಿದ್ದು ರಿಪೀಟ್ ಮಾಡ್ತಾರೆ. ತಾಳ ಬಿಟ್ರಿ ಅಂದಿದ್ದಕ್ಕೆ ಅವರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಯಜಮಾನ್ರೆ, ಇವ್ರು ಮೂವರು ನಿಮ್ಮನ್ನ ಸ್ಪರ್ಧೆಗೆ ಓಕೆ ಮಾಡಿದ್ದಾರೆ. ನಾನು ಈಗ ಓಕೆ ಮಾಡ್ಬೇಕಾ ಬೇಡ ಅನ್ನೋದು ನನ್ನ ಚಿಂತೆ. ಯಾಕೆ ಗೊತ್ತಾ, ನಮ್ಮ ಕಳೆದ ಸ್ಪರ್ಧೆಯಲ್ಲಿ ಪುಟ್ಟಿ ಒಬ್ಳಿದ್ಲು, ಜ್ಞಾನ ಅಂತ ಗೊತ್ತಾ ನಿಮಗೆ? ಅದು ಎಲ್ಲರನ್ನೂ ಮುದ್ದಾಗಿ ಮಾತಾಡಿಸಿ ನಗಿಸಿ ಆಡಿ ಕುಣಿಸಿ ನಮ್ಮನ್ನೆಲ್ಲ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗೋಳು. ಈಗ ಈ ನಮ್ಮ ವೇದಿಕೆಯಲ್ಲಿ ನಿಮಗೆ ನೋವಾಗದ ಹಾಗೆ, ನಿಮ್ಮ ವಯಸ್ಸಿಗೆ ತೊಂದರೆ ಕೊಡದ ಹಾಗೆ ಗೌರವದಿಂದ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದು ನನ್ನ ಚಿಂತೆ. ಅವಳು ಜ್ಞಾನ, ಇದು ಜ್ಞಾನ ವೃದ್ಧ. ಇದು ಇವರ ಅನುಭವ ನಮಗೆ ಪಾಠ. ಅವರಲ್ಲಿ ನಿಂತಿರೋದು ಬಹಳ ಚೆನ್ನಾಗಿದೆ. ಈ ಸ್ಪರ್ಧಿಗಳ ಜೊತೆಯಲ್ಲಿ ಒಬ್ಬ ಗ್ರ್ಯಾಂಡ್ ಪಾ ತರ ಇರೋದು ಬಹಳ ಚೆನ್ನಾಗಿದೆ. ಹೆಸರು ಗ್ರ್ಯಾಂಡ್ ಪಾ. ನಿಮ್ಮಿಂದ ಸಾರ್ಥಕವಾಯ್ತು ನಮ್ಮ ಸರಿಗಮಪ. ಅಂದ್ರೆ ಮಹಾಗುರುಗಳು ಹೇಳೋ ಪ್ರಕಾರ ಗ್ರ್ಯಾಂಡ್ ಪಾ ನೀವಿದ್ದೀರಾ, ಏನ್ ಸರಿಗಮಪ್ಪ. ಆದ್ರೆ ಹೆಂಗೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಮಹಾಗುರುಗಳು. ನಮ್ಮ ಕಾಂಪಿಟೇಷನ್ ಅಲ್ಲಿ ಇದಾರ, ನೀವು ಜ್ಞಾನ ಒಂದು ರೆಫರೆನ್ಸ್ ತಗೊಂಡ್ರೆ. ಯಜಮಾನ್ರು ಇಲ್ಲಿರೋದು ನಮ್ಮ ಸ್ಪರ್ಧೆಗೆ ಒಂದು ಮಾನ ತರುವಂತ ವಿಷಯ ಅದು. ಯಾಕಂದ್ರೆ ಇದೊಂದು ಅಪರೂಪದ ಸಂದರ್ಭ. ಮಕ್ಕಳು ಹಾಡ್ತಾರೆ, ಅವರು ಜೀವನದಲ್ಲಿ ಕುತೂಹಲ ಇದೆ, ಸವಾಲುಗಳಿದೆ, ಎದುರಿಸ್ಬೇಕು. ಅವ್ರಿಗೆ ಇದು ಬಹಳ ಕುತೂಹಲವಾಗಿರುತ್ತೆ. ಆದರೆ ಈ ವಯೋವೃದ್ಧರಿಗೆ ಜೀವನದಲ್ಲಿ ಎಲ್ಲವನ್ನ ಕಂಡಿದ್ದಾರೆ. ಅವರು ಮಾನ, ಅಭಿಮಾನ, ಅವಮಾನ, ಕಷ್ಟ, ಸುಖ ಎಲ್ಲವೂ ಕಂಡಿದ್ದಾರೆ. ಈಗ ನಾವು ಕೊಡುವ ಪರೀಕ್ಷೆಯಿಂದ ಅವ್ರಿಗೇನಾಗಬೇಕಾಗಿಲ್ಲ. ಆದರೆ ಇವರು ಇಲ್ಲಿ ಇರೋದು ವಿಶೇಷವಾಗಿರುತ್ತೆ ಅಂತ. ಒಮ್ಮೆ ನಾನೊಂದು ಮಾತು ಹೇಳ್ತೀನಿ, ಹೇಳಿ. ನಂದಾಲೆ 5:15 ಟೈಮು. ಬೆಳೆಯೋ ಮಕ್ಕಳು ಕುಡಿ, ಅವು ಮುಂದುವರಿಬೇಕು. ನಾನು ನಂದಗಾಲ ಟೈಮ್ 5:30 ಆಗಿದೆ. ಇನ್ನು ಕೇವಲ ಅರ್ಧ ಗಂಟೆ ನನಗೆ ಟೈಮ್ ಇರೋದು. ಆ 5:30 ಟೈಮ್ನಲ್ಲಿ ಮುಂದೆ ನನ್ನ ಕನ್ನಡದ ಕಲಾಭಿಮಾನಿಗಳು ನೋಡಿ ಆಸೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ನಾನು ಈ ವೇದಿಕೆ ಮೇಲೆ ಬಂದಿರೋದು.